ಉತ್ತರ ಕರ್ನಾಟಕದ ಒಂದು ರೀತಿ ಅತ್ಯಮೂಲ್ಯ ಒಂದು ರೀತಿ ಅಧಿವೇಶನ ಅಂದರೆ ಇದೇ ನಮ್ಮ ಚಳಿಗಾಲದ ಸುವರ್ಣಸೌಧ ಅಧಿವೇಶನ. ಬಹುಶಃ ಮತ್ತು ಭಾಗಶಃ ಕರ್ನಾಟಕದ ಎರಡನೇ ರಾಜಧಾನಿ ಅಂದರೆ ತಪ್ಪಾಗಲಾರ್ದು ಬೆಳಗಾವಿಲಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. 2025ನೇ ಸಾಲಿನ ಈ ಒಂದು ಸುವರ್ಣ ಅಧಿವೇಶನದಲ್ಲಿ ಇವತ್ತು ಒಂದು ರೀತಿ 3ನೇ ದಿವಸಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಒಂದು ರೀತಿ ಸಮಸ್ಯೆಗಳು ಸಹ ಚರ್ಚೆ ಆಗ್ತವೆ. ವಿಶೇಷವಾಗಿ ಈ ಕಡೆ ಉತ್ತರ ಕರ್ನಾಟಕದ ಪ್ರತಿ ಒಬ್ಬ ಜನರ ಅಪೇಕ್ಷೆ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳ್ಬಿಟ್ಟು ಸರ್ವ ರೈತಾಪಿ ವರ್ಗ ಇರ್ಬೋದು, ಸರ್ವ ಜನತೆಯ ಆಶೋತ್ತರ. ಈ ಬಗ್ಗೆ ಸಾಕಷ್ಟು ಒಂದು ರೀತಿ ನಾನು ಇವತ್ತಿನಿಂದ ಸಾಕಷ್ಟು ಸಚಿವರುಗಳ ಜೊತೆ ಉತ್ತರ ಕರ್ನಾಟಕದ ಚರ್ಚೆಗಳ ಬಗ್ಗೆ, ಸಮಗ್ರ ಅಭಿವೃದ್ಧಿ ಬಗ್ಗೆ ಮತ್ತು ಪ್ರಸ್ತುತ ಒಂದು ರೀತಿ ಚಲನಗಳ ಬಗ್ಗೆ ಸಾಕಷ್ಟು ಒಂದು ರೀತಿ ಸಂದರ್ಶನಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಈಗ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಸುವರ್ಣ ಸೌಧ ಅಧಿವೇಶನದಲ್ಲಿ ಇದ್ದೀನಿ. ಬನ್ನಿ, ಯಾವ್ಯಾವ ಸಚಿವರು ಏನೇನು ಹೇಳ್ತಾರೆ, ಅವರ ಅಭಿಪ್ರಾಯಗಳೇನು, ಅವರ ಇಲಾಖೆಗಳ ಪ್ರಗತಿಗಳೇನು ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಾನು ನಿಮ್ಮ ಬಸವರಾಜು. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಸರ್ಕಾರದ ಅನುದಾನದ ಬಗ್ಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಏನಂದರು? ಹೌದು, ಬೆಳಗಾವಿಯಲ್ಲಿ 2025ರ ಚಳಿಗಾಲದ ಸುವರ್ಣ ಅಧಿವೇಶನ ಇಂದಿಗೆ 3ನೇ ದಿವಸಕ್ಕೆ ಕಾಲಿಟ್ಟಿದ್ದು, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚರ್ಚೆಗಳ ಬಗ್ಗೆ ಜನತೆಗೆ ತುಂಬ ನಿರೀಕ್ಷೆಗಳಿವೆ. ಇದರ ಮುಂದುವರಿದ ಭಾಗವಾಗಿ ಕರ್ನಾಟಕ ಸರ್ಕಾರದ ಸಕ್ಕರೆ ಇಲಾಖೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಆದ ಶಿವಾನಂದ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದಿದ್ದಾರೆ. ಉತ್ಪನ್ನ ಮಾರುಕಟ್ಟೆ ಸಚಿವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಈಗ ಒಂದು ರೀತಿ ಚಳಿಗಾಲದ ಅಧಿವೇಶನ ಇವತ್ತಿಗೆ 3ನೇ ದಿವಸಕ್ಕೆ ಕಾಲಿಟ್ಟಿದೆ. ಸಕ್ಕರೆ ಕಾರ್ಖಾನೆ ಇಲಾಖೆ ಮತ್ತು ಸಾಕಷ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಸಕ್ಕರೆ ಕಾರ್ಖಾನೆ, ಸಕ್ಕರೆ ಇಲಾಖೆ, ವಿಶೇಷವಾಗಿ ಒಂದು ರೀತಿ ಕಬ್ಬು ಬೆಳೆಗಾರರಿಗೆ ಈ ಬಾರಿ ಸಾಕಷ್ಟು ಒಂದು ರೀತಿ ನಿರೀಕ್ಷೆಗಿಂತ ಜಾಸ್ತಿ ತಾವು ತ್ವರಿತವಾಗಿ ಸ್ಪಂದನೆ ಮಾಡಿದ್ದೀರಾ. ಯಾವ ರೀತಿ ಇದೆ ಸರ್ ಸಕ್ಕರೆ ಕಾರ್ಖಾನೆ? ಈ ಸರ್ತಿ ಸಕ್ಕರೆ ಉತ್ಪಾದನೆ ಇಡೀ ರಾಜ್ಯದಲ್ಲಿ ಹೆಚ್ಚಾಗ್ತದೆ, ಅದರ ಜೊತೆ ದೇಶದಲ್ಲಿ ಕೂಡ ಹೆಚ್ಚಾಗ್ತದೆ. ದೇಶದಲ್ಲಿ ಹೆಚ್ಚಾದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ಬಹಳಷ್ಟಿದೆ. ಏಕೆಂದರೆ ಉತ್ಪಾದನೆ ಆದಂಥ ಸಾಮಗ್ರಿಗಳನ್ನು ಮಾರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉದಾಹರಣೆಗೆ ಸಕ್ಕರೆ ಹೆಚ್ಚು ಉತ್ಪಾದನೆ ಆದರೆ ಅದನ್ನು ಪರರಾಷ್ಟ್ರಗಳಿಗೆ ರಫ್ತು ಮಾಡಬೇಕಾಗ್ತದೆ. ಅದರ ಜೊತೆ ಇಥೆನಾಲನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಇಥೆನಾಲ್ ಹೆಚ್ಚಿಗೆ ಯಾಕೆ ಮಾಡಬೇಕಾಗ್ತದೆ ಅಂದರೆ ಕೇಂದ್ರ ಸರ್ಕಾರದವರೇ ಪ್ರೋತ್ಸಾಹ ಕೊಟ್ಟು ಇಥೆನಾಲ್ ಇಂಡಸ್ಟ್ರಿಗಳನ್ನು ಸೃಷ್ಟಿ ಮಾಡಿದೆ. ಆದರೆ ಅವರು 100 ಲೀಟರ್ ಪ್ರೊಡಕ್ಷನ್ ಆಗ್ತಕ್ಕಂಥ ಕಾರ್ಖಾನೆ ಹಾಕಿದ್ರೆ ಅವ್ರಿಗೆ ಕೇವಲ ನೀವು 30 ಲೀಟರ್ ಅಷ್ಟೇ ಉತ್ಪಾದನೆ ಮಾಡಬೇಕು ಅಂದರೆ ಅವ್ರು ಹಾನಿಗೆ ಒಳಗಾಗ್ತಾರೆ. ಆ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ವಿಚಾರ ಮಾಡಬೇಕು. ಉತ್ಪಾದನೆ ಆದಂಥ ಸಕ್ಕರೆಯನ್ನು ತ್ವರಿತವಾಗಿ ಮಾರಿ ಹಣ ಸಂದಾಯ ಮಾಡಬೇಕು. ಯಾಕೆಂದರೆ ರೈತರಿಗೆ ಅವ್ನು ಕಬ್ಬು ಕೊಟ್ಟ ಮೇಲೆ 15 ದಿವಸದಲ್ಲೇ ಕಾರ್ಖಾನೆ ಮಾಲೀಕರು ಪೇಮೆಂಟ್ ಮಾಡಬೇಕಂತಕ್ಕಂಥ ಆದೇಶ ಇದ್ದಾಗ ಅವರಿಗೆ ಪೇಮೆಂಟ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಕೂಡ ಕೇಂದ್ರ ಸರ್ಕಾರ ನೋಡಬೇಕು. ಇದ್ರ ಜೊತೆಗೆ ಕಾರ್ಖಾನೆಯಲ್ಲಿ ಕಬ್ಬು ಕಳಿಸೋ ರೈತರು ಕೂಡ ಇನ್ನೊಂದು ವಿಚಾರ ಮಾಡ್ಬೇಕು. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಒಳ್ಳೆ ರೈತ ಯಾರಾದರೂ ಕಬ್ಬು ಉತ್ಪಾದನೆ ಮಾಡ್ತಾನಂದ್ರೆ 1 ಎಕರೆಗೆ 40 ಟನ್ ಭಾಳ ಆದರೆ ಒಳ್ಳೆ ಬೆಳೆ ತೆಗೆದ್ರೆ, ಇನ್ನೂ ಅವನಕ್ಕಿಂತಲೂ ಒಳ್ಳೆಯವನಿದ್ದಾನಂದ್ರೆ 50 ತೆಗಿತಾನೆ, ಇನ್ನೂ ಅವನಕ್ಕಿಂತ ಒಳ್ಳೆಯವನಿದ್ರೆ 60 ತೆಗಿತಾನೆ. ಆದರೆ ಈ ರಾಜ್ಯದಲ್ಲಿ ಕೆಲವು ರೈತರು 80ರಿಂದ 100 ಟನ್ ತೆಗಿತಕ್ಕಂಥ ರೈತರಿದ್ದಾರೆ. ಆ ದೃಷ್ಟಿಕೋನದಲ್ಲಿ ಎಲ್ಲ ರೈತರು ಪರಿವರ್ತನೆಯನ್ನ ಮಾಡಿಕೊಂಡು ಸರ್ಕಾರ ರಾಜ್ಯದೇ ಇರಲಿ ಕೇಂದ್ರದ್ದೇ ಇರಲಿ ಎಫ್ ಆರ್ ಪಿಗಿಂತಲೂ ಜಾಸ್ತಿ ರೇಟ್ ಕೊಡ್ರಿ ಅಂತೇಳಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ 1 ಎಕರೆನಲ್ಲಿ 40 ಟನ್ ಹೊಂಡಲ್ಲಿ 100 ಟನ್ ಹೊಂಡ್ತದಂದ್ರೆ ಆ ದೃಷ್ಟಿಕೋನದಲ್ಲಿ ವಿಚಾರ ಮಾಡಿದಾಗ ನಾವು ಸರ್ಕಾರಕ್ಕೆ ಕೈ ಒಡ್ದೆ ಎದಿ ತಟ್ಟಿ ರೈತ ಇವತ್ತು ದೇಶದಲ್ಲಿ ತಲೆ ಎತ್ತಿ ಬದುಕ್ತಕ್ಕಂಥ ಶಕ್ತಿ ಬರ್ತದೆ. ಆ ದೃಷ್ಟಿಯಲ್ಲಿ ಅವ್ರು ವಿಚಾರ ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಈಗ ತಾವೇನು ಕಬ್ಬು ಬೆಳೆಗಾರರಿಗೆ ತ್ವರಿತವಾಗಿ ಸ್ಪಂದನೆ ಮಾಡಿದೆ ಸರ್. ಕಳೆದ ಬಾರಿ ಬಜೆಟ್ನಲ್ಲಿ ಕೆಲವೊಂದು ಕಡೆ ಪ್ರತಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ APMC ವತಿಯಿಂದ ಬ್ರಿಡ್ಜ್ಗಳನ್ನು ಮಾಡಿ ಬ್ರಿಡ್ಜ್ಗಳನ್ನ ಅಂತ ಹೇಳ್ಬಿಟ್ಟು ಮಾಡಿದ್ರು ಸರ್. ಆದರೆ ಬರೀ ಅದು ಪತ್ರಗೆ ಉಳಿತು. ಈಗ ಬರೀ APMCಗಳಲ್ಲಿ ಮಾತ್ರ ಇದಾಗಬೇಕು ಅಂತ ಇಲ್ಲ, ಅದನ್ನ ಪತ್ರ ಆಗಿ ಉಳಿದಿಲ್ಲ. ನಾವು ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮದ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ,
ಯಾವ ಕಾರ್ಖಾನೆ ಇಂಥ ಅವ್ಯವಹಾರ ಮಾಡ್ತಾರೆ ಅವ್ರ ಬಗ್ಗೆ ಒಂದು ದೂರು ಕೊಡ್ತಕ್ಕಂಥ ರೈತ ಸಾಹಸ ಮಾಡಬೇಕು. ಯಾಕಂತಂದ್ರೆ ಇವತ್ತು ಸಾಕಷ್ಟು ರೈತರು ಇವತ್ತು ಕಬ್ಬು ಬೆಳೀತಾ ಇದ್ದಾರೆ. ಅವರಲ್ಲಿ ಲಕ್ಷಾವಧಿ ರೈತರು ಕಬ್ಬು ಬೆಳೀತಾರೆ. ಒಬ್ರಿಬ್ರು ಕೂಡ ಪ್ರಾಮಾಣಿಕವಾಗಿ ದೂರು ಸಲ್ಲಿಸದೇ ಇದ್ರೆ ಕಾನೂನಿನ ದೃಷ್ಟಿಯಿಂದ ಸರ್ಕಾರ ಕೈಗೊಳ್ಳೋದು ಕ್ರಮ ಆಗ್ತದೆ. ಬಹಳ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ರೈತರಲ್ಲಿ ನಿವೇದನೆ ಮಾಡಿಕೊಂಡಿದ್ದೆ, ನಿಮ್ಮ ಕಬ್ಬನ್ನ ನುರಿಸಿ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ನೀವು ದೂರು ಕೊಟ್ಟಿದ್ದು ಸಾಬೀತಾದರೆ ನಿಮ್ಮ ಕಬ್ಬು ನುರಿಸೋದ್ರ ಜೊತೆಗೆ ನಿಮ್ಗೆ 5 ಲಕ್ಷ ರೂಪಾಯಿ ವಿಶೇಷ ಬಹುಮಾನ ಕೊಡ್ತೀನಿ ಅಂತೇಳಿ ನಾನು ಹೇಳಿದ್ದೀನಿ. ಇಷ್ಟು ನಾನು ಹೇಳಿದ ಮೇಲೂ ಕೂಡ ನಿಜವಾದಂಥ ದೂರು ಬರ್ತಾ ಇಲ್ಲ. ಯಾವುದೋ ವರ್ಷದಲ್ಲಿ ನನಗೆ ಹಿಂಗಾಗಿತ್ತು ಅಂಥೇಳಿ ಒಂದು ಹಾಳೆಯಲ್ಲಿ ಬರೆದು ಕೊಟ್ಟರೆ ಅದು ದೂರ ಆಗೋದಿಲ್ಲ. ಈ ವರ್ಷ ಈ ಸಂದರ್ಭದಲ್ಲಿ ಯಾರು ಕಾಟಾದಲ್ಲಿ ಮೋಸ ಮಾಡಿದ್ದಾರೆ ಅಂಥ ಕಾರ್ಖಾನೆ ಯಾರದೇ ಇರಲಿ ಅದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ದೂರು ಕೊಟ್ಟಂಥ ದೂರು ಸತ್ಯವಾಗಿದ್ರೆ ಅವನಿಗೆ ನಾವು ಪಾರಿತೋಷಕ ಕೂಡ ಕೊಡ್ತೀವಿ, ವಿಶೇಷವಾದಂಥ ಪಾರಿತೋಷಕ. ಈಗ APMC ಮಾರುಕಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ ಸರ್. ವಿಶೇಷವಾಗಿ ಸಾಕಷ್ಟು ಕಟ್ಟಡಗಳು ಸಹ ಶಿಥಿಲಗೊಂಡಿದ್ದಾವೆ. ವಿಶೇಷವಾಗಿ ತಮ್ಮ ಅವಧಿಯಲ್ಲಿ ಏನಾದರೂ ಅವನ್ನ ಒಂದು ರೀತಿ ಪುನಶ್ಚೇತನ ಮಾಡ್ತೀರಾ ಸರ್? 101% ಪುನಶ್ಚೇತನ ಮಾಡ್ತಾ ಇದ್ದೀವಿ ಈಗಾಗಲೇ. ಯಾಕಂತಂದ್ರೆ ಇವು ಯಾರೋ ಪೂರ್ವಜರು ಸೃಷ್ಟಿ ಮಾಡಿಟ್ಟಿರ್ತಕ್ಕಂಥ ಆಸ್ತಿಗಳು, ಇವುಗಳನ್ನು ಉಳಿಸ್ಕೊಂಡು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇಲಾಖೆದು. ಇಲಾಖೆಗೆ ಇಷ್ಟು ದಿವಸ ಆದಾಯ ಇರಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಕಾನೂನು ತೆಗೆದುಕೊಂಡ್ಮೇಲೆ ನಮ್ಮಲ್ಲಿ ರೈತರು ಮುಕ್ತ ಮಾರಾಟ ಮಾಡಲಿ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಕೇಂದ್ರ ಸರ್ಕಾರ ಮಾಡಿತ್ತು. ಆದರೆ ಅದರ ಸದುಪಯೋಗ ಆಗಲಿಲ್ಲ, ದುರುಪಯೋಗ ಜಾಸ್ತಿ ಆಯಿತು. ಅದಕ್ಕೆ ಕರ್ನಾಟಕ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ APMC ಕಾನೂನನ್ನು ಪುನಃ ಜಾರಿಗೆ ತರ್ತೀವಿ. ಯಾಕೆಂದರೆ ಕೇಂದ್ರ ಸರ್ಕಾರದ ಮುಂದೆ 2024ರಲ್ಲಿ 1 ವರ್ಷ ಹೋರಾಟ ಮಾಡಿದ್ರು ರೈತರು. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ಆದರೆ ನಾವು ರಾಜ್ಯ ಸರ್ಕಾರ ಸ್ಪಂದಿಸಿ ಆ ಕಾನೂನನ್ನು ಜಾರಿಗೆ ತಂದಿದ್ದೀವಿ. ಸಾಧ್ಯ ಆದಷ್ಟು ಎಲ್ಲ APMCಗಳನ್ನು ಪುನಶ್ಚೇತನ ಮಾಡ್ತೀವಿ. ಕೆಲವು ತಾಲೂಕುಗಳಲ್ಲಿ ವಿಶೇಷವಾಗಿ ಹೊಸ ಮಾರುಕಟ್ಟೆ, ಕೃಷಿ ತಾಲೂಕು ಮೇಲ್ದರ್ಜೆಗೇರಿಸಬೇಕಾಗಿದೆ ಸರ್. ಉಪ ಮಾರುಕಟ್ಟೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಹೊಸ ತಾಲೂಕುಗಳಾಗಿದ್ದಾವೆ. ತಾವೇನಾದ್ರು ಪ್ರಯತ್ನ ಮಾಡ್ತೀರಿ? 100% ಮಾಡಲೇಬೇಕಲ್ಲ. ಮೊದಲು ಇದ್ದಂಥವುದನ್ನ ಸುಸಜ್ಜಿತವಾಗಿ ನಿರ್ವಹಣೆ ಮಾಡೋಣ. ಆಮೇಲೆ ಹೆಚ್ಚು ಹಣ ಬಂದಮೇಲೆ ಹೊಸ ಅದಕ್ಕೆ ಸ್ವರೂಪ ಕೊಡೋಣ. ಬಟ್ ಇದನ್ನ ಬಿಟ್ಟು 4-6 APMCಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದೀವಿ ನಾವು. ಇವತ್ತು ಹೊಸಕೋಟೆಯಲ್ಲಿ ಒಂದು ಹೊಸ APMC ಬರ್ತಾ ಇದೆ, ಕೋಲಾರ ಜಿಲ್ಲೆಯಲ್ಲಿ 2 ಬರ್ತಾ ಇದ್ದಾವೆ, ಬೇರೆ ಕಡೆ ಇನ್ನೂ 2 ಬರ್ತಾ ಇದ್ದಾವೆ. ಆ ಥರ ಎಲ್ಲೆಲ್ಲಿ ಅವಕಾಶ ಇದೆ ಹೊಸ APMCಗಳನ್ನು ಕೂಡ ಸೃಷ್ಟಿ ಮಾಡ್ತೀವಿ. ಅವುಗಳನ್ನು ಮೇಲ್ದರ್ಜೆ ಕೂಡ ಏರಿಸ್ತೀವಿ. ಈಗ ಕಳೆದ ವರ್ಷ ಒಂದು ರೀತಿ ಬಿಜಾಪುರದ ಹಿರೇನಂದಿ, ಬಬಲೇಶ್ವರ ಮತ್ತು ಅಥಣಿಯ ಕೆಲವಕ್ಕೆ ಪುನಶ್ಚೇತನಕ್ಕೆ ಅಮೌಂಟು ಘೋಷಣೆ ಮಾಡಿಬಿಟ್ರು ಸರ್, ವಿಶೇಷವಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಈ ಕಡೆ ಭಾಗದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ತುಂಬ ಹಳೆ ಸಕ್ಕರೆ ಕಾರ್ಖಾನೆ ಸರ್. ಅದಕ್ಕೇನಾದ್ರು ಸ್ವಲ್ಪ ಪುನಶ್ಚೇತನಕ್ಕೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. MK ಹುಬ್ಳಿಯಿಂದ ಈಗಾಗಲೇ ನಿಮ್ಮ ಎದುರಿಗೇ ಬಂದಿದ್ರಲ್ಲ, ಎಲ್ಲ ಅಧ್ಯಕ್ಷರು ಬಂದಿದ್ರು, ನಿರ್ದೇಶಕರು ಬಂದಿದ್ರು, ಜೊತೆಗೆ ಶಾಸಕರು ಬಂದಿದ್ರು, ಸಚಿವರು ಬಂದಿದ್ರು. ಅದ್ರ ಬಗ್ಗೆ ವಿಶೇಷವಾದಂಥ ಒತ್ತು ಕೊಟ್ಟು ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಸಾಕಷ್ಟು ತಾವು ಬಂದ ಮೇಲೆ ಎಲ್ಲೋ ಒಂದು ಕಡೆ ಕಬ್ಬು ಬೆಳೆಗಾರರು ಒಂದು ರೀತಿ ಸ್ವಲ್ಪ ಸಬಲೀಕರಣ ಆಗ್ತಾರೆ ಸರ್. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಿಗೆ ಒಬ್ಬ ಸಕ್ಕರೆ ಸಚಿವರಾಗಿ ಏನು ಭರವಸೆ, ಆಶಾಭಾವನೆ ಕೊಡಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಅವರು ಮಾಡಿರ್ತಕ್ಕಂಥ ಹೋರಾಟ ಏನಿದೆ, ಅದು ಚುನ್ನಪ್ಪ ಪೂಜಾರಿ ಇರ್ಬೋದು, ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ಅಥವಾ ಮುಧೋಳದ ಸುಭಾಷ್ ಅವರು ಇರ್ಬೋದು, ಎಲ್ಲರೂ ಸೇರಿಕೊಂಡು ಒಂದೇನು ಮುಧೋಳದ ರೈತರಿದ್ರು ಅವರು ಸೇರಿಕೊಂಡು ಇಡೀ ರಾಜ್ಯದ ಕಣ್ ತೆರೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಈ ಹೋರಾಟ ನಿಜವಾಗ್ಲೂ ರೈತರಿಗೆ 1 ಟನ್ನಿಗೆ, ನಾನು ಹೇಳ್ತಾ ಇರೋದು 1 ಟನ್ನಿಗೆ ರಾಜ್ಯದ ಉದ್ದಗಲಕ್ಕೂ ಇವತ್ತು ಚಾಮರಾಜನಗರ, ಮೈಸೂರು ಇಟ್ಕೊಂಡು ಬೀದರ್ವರೆಗೆ ಕನಿಷ್ಠ 150 ರೂಪಾಯಿಯಿಂದ 200 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. ಕನಿಷ್ಠ ನಾನು ಹೇಳ್ತಾ ಇರೋದು. ಕೆಲವು ಕಡೆ 300 ರೂಪಾಯಿನೂ ಜಾಸ್ತಿ ಕೊಡಿಸಿದ್ದಾರೆ. ಈ ಹೋರಾಟದ ಪ್ರತಿಫಲ ಆ ರೈತರಿಗೆ ಇಷ್ಟರ ಮಟ್ಟಿಗೆ ಕೊಡುಗೆಯಾಗಿ ಸಿಕ್ಕಿದೆ. ಅದರ ಜೊತೆ ಕೇವಲ ಅವರಷ್ಟೇ ಅಲ್ಲ, ಅವ್ರ ಬೆಂಬಲಾರ್ಥವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಎಲ್ಲ ರೈತ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು. ಅವರು ಕೂಡ ಸಾಕಷ್ಟು
ಈ ವಿಚಾರದ ಮೇಲೆ ಬೆಳಕು ಚೆಲ್ತಕ್ಕಂಥದ್ದು, ಕಾರ್ಖಾನೆ ಮಾಲೀಕರು ಮಾಡ್ತಕ್ಕಂಥ ತಪ್ಪನ್ನು ಎತ್ತಿಡಿತಕ್ಕಂಥದ್ದು, ಈ ದೃಷ್ಟಿಕೋನದಲ್ಲಿ ಸಾಕಷ್ಟು ಪ್ರಗತಿ ಇವತ್ತು ರೈತರದ್ದಾಗಿದೆ. ನಾನು ಒಂದೇ ನಿವೇದನೆ ಮಾಡ್ಕೊಳ್ತೀನಿ, ವಿನಂತಿ ಮಾಡ್ಕೊಳ್ತೀನಿ, ಏನು 1 ಎಕರೆನಲ್ಲಿ ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ ಅದರ ಸಾಮರ್ಥ್ಯದ ಅರ್ಧದಷ್ಟು ಮಾತ್ರ ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ. 1 ಎಕರೆಗೆ 100 ಟನ್ ಹೊಣ್ತಕ್ಕಂಥದ್ರಲ್ಲಿ ನೀವು 40 ಟನ್ ತೆಗಿತಾ ಇದ್ದೀರಿ. ಅದನ್ನು 80ಕ್ಕಾದರೂ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಿ ತಾವು ಎದೆ ತಟ್ಟಿ ಸಮಾಜದ ಮುಂದೆ ತಲೆ ಎತ್ತಿ ಬಾಗ್ತಕ್ಕಂಥ ಶಕ್ತಿ ತಮಗೆ ಬರ್ತದೆ. ಸರ್ಕಾರದ ಮುಂದೆ ಕೈ ಹೊಡ್ತಕ್ಕಂಥ ಸ್ಥಿತಿ ನಿಮಗೆ ಬರಬಾರ್ದು ಅಂತೇಳಿ ನಾನು ಹಾರೈಸ್ತೀನಿ. ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳ್ಬಿಟ್ಟು ತಾವು ಸಹ ಉತ್ತರ ಕರ್ನಾಟಕದ ಹಿರಿಯ ಒಂದು ರೀತಿ ಜನಪ್ರತಿನಿಧಿಗಳು ಪ್ರತ್ಯೇಕ ರಾಜ್ಯ ಆಗಬೇಕು, ಸರಿಯಾಗಿ ಅಭಿವೃದ್ಧಿ ಸ್ಪಂದನೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ. ನಿಮ್ಮ ಪಕ್ಷದ ಶಾಸಕರೇ ಸರ್ ಪತ್ರನ ಬರ್ತಿದ್ದಾರೆ ನೋಡಿ, ಅವರು ವೈಯಕ್ತಿಕ ಅಭಿಪ್ರಾಯ ಅದು. ಇವತ್ತು ಇಷ್ಟೊಂದು ಹೋರಾಟ ಆಗಿ ಗೋಕಾಕ್ ಚಳವಳಿಯಾಗಿ ರಾಜ್ಯ ಅನ್ನೋತಕ್ಕಂಥ ಒಂದು ಆಸೆ ಇಟ್ಕೊಂಡು ಮೈಸೂರಿಗೆ ಇರ್ತಕ್ಕಂಥ ರಾಜಧಾನಿಯನ್ನು ಬೆಂಗಳೂರಿಗೆ ತಂದು ಇಡೀ ಉತ್ತರ ದಕ್ಷಿಣ ಅಂದೇ ಇರ್ತಕ್ಕಂಥ ಭೇದ ಭಾವದಿಂದ ನಾವು ಬದುಕ್ತಾ ಇದ್ದೀವಿ. ಏನಾದರೂ ಕೊರತೆ ಇದ್ದರೆ ಅದನ್ನು ನಿರ್ವಹಿಸ್ಕೊಳ್ಳೋಣ, ಆದರೆ ಉತ್ತರ ದಕ್ಷಿಣ ಅಂತಕ್ಕಂಥ ಆಶಾಭಾವನೆ ನಮ್ಮ ಮನಸ್ಸಿನಲ್ಲಿ ಬಿತ್ತರಿಸಬಾರ್ದು ಅಂತೇಳಿ ಅಖಂಡ ಕರ್ನಾಟಕದ ಭಾವನೆ ಇಟ್ಕೊಂಡು ಬದುಕೋಣ ಅಂತೇಳಿ ನಾನು ಹಾರೈಸ್ತೀನಿ. ಕೊನೆ ಪ್ರಶ್ನೆ ಸರ್, ಈಗ ಬಿಜಾಪುರದಿಂದ ಇಲ್ಲಿವರೆಗೂ ಸಹ ಯಾರು ಮುಖ್ಯಮಂತ್ರಿನೇ ಆಗಿಲ್ಲ ಸರ್, ಇಲ್ಲಿವರೆಗೂ CM. ವಿಶೇಷವಾಗಿ ಸಾಕಷ್ಟು ತಮ್ಮ ಸೇರಿದಂತೆ ಸಾಕಷ್ಟು ಹಿರಿಯ ಜನಪ್ರತಿನಿಧಿಗಳು ಇದ್ದೀರಾ ಸರ್. ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಇನ್ನು ಕಳೆದ ಒಂದು 5 ವರ್ಷಗಳಲ್ಲಿ ಯಾರೋ CM ಆಗ್ಬೋದು ಅಂತ ಹೇಳ್ಬಿಟ್ಟು ತಮ್ಮನ್ನು ಯಾಕೆ ಒಬ್ರು ರಾಷ್ಟ್ರಪತಿನೇ ಆಗೋಗಿದಾರಲ್ಲ, ಸಿಎಂ ಯಾಕೆ ರಾಷ್ಟ್ರಪತಿನೂ ಆಗಿದ್ದಾರೆ ಆಗಿದ್ದಾರೆ, ನಮ್ಮವರು ಕೂಡ ಆಗ್ತಾರೆ, ಅದರಲ್ಲೇನಿಲ್ಲ, ಆಗ್ಲಿ ಅಂತ ನಾನು ಹಾರೈಸ್ತೀನಿ. ತಮ್ಮ ಅಭಿಮಾನಿಗಳು ಒಂದು ಪೋಸ್ಟ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ಶಿವಾನಂದ ಪಾಟೀಲ್ ಅಯ್ಯೋ ನಡೀರ, ಆ ಆಸೆ ನನಗಿಲ್ಲ. ಸಾಕು, ಯಾರಾದ್ರೂ ಆಗ್ಲಿ, ಆದ್ರೆ ಸಮಯ ಬಂದಾಗ ಆಗ್ಲಿ ಅಷ್ಟೇ. ಮುಗ್ದಿದೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.